ಹೋಲ್ಸಮ್ ವಂಡರ್ಸ್. ನೀವು ನನ್ನ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಯಾವ ನೋಟಿಫಿಕೇಷನ್ಸು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂದರೆ ಗಟ್ ಹೆಲ್ತ್. ಸೊ ವಾಟ್ ಇಸ್ ಗಟ್ ಹೆಲ್ತ್? ಸೊ ಗಟ್ ಹೆಲ್ತ್ ಅಂದರೆ ಏನು ಗೈಸ್? ದಿಸ್ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಿಮಗೆ ಗಟ್ ಹೆಲ್ತ್ ಬಗ್ಗೆ ಈಗ ಆಲ್ರೆಡಿ ಗೊತ್ತಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಅಕಸ್ಮಾತ್ ನಿಮಗೆ ಗಟ್ ಹೆಲ್ತ್ ಬಗ್ಗೆ ಗೊತ್ತಿಲ್ಲ ಅಂದರೆ ಹಿಯರ್ ಐ ಆಮ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಕ್ಕೆ. ಬಿಕಾಸ್ ನಿಮ್ಮ ಹೆಲ್ತ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ ಹೆಲ್ತ್ ಈಸ್ ವೆಲ್ತ್ ಅಂತಲೇ ಹೇಳ್ಬೋದು. ಸೊ ಗಟ್ ಹೆಲ್ತ್ ರಿಯಲಿ ಪ್ಲೇಸ್ ಅ ಹ್ಯೂಜ್ ರೋಲ್ ಇನ್ ಒನ್ಸ್ ಲೈಫ್ ಅಂತಲೇ ಹೇಳ್ಬೋದು. ಸೊ ವೈ ಗಟ್ ಹೆಲ್ತ್? ಗಟ್ ಹೆಲ್ತ್ ಇಸ್ ನಥಿಂಗ್ ಬಟ್ ಚಿಕ್ಕ ಕರಳು ಮತ್ತು ದೊಡ್ಡ ಕರಳು ಅಂತ ಎರಡಿರುತ್ತೆ. ಸೊ ಮನುಷ್ಯನಲ್ಲಿ ಯಾವಾಗಲೂ ಈ ಚಿಕ್ಕ ಕರಳು ಮತ್ತು ದೊಡ್ಡ ಕರಳು ಈ ಎರಡನ್ನೂ ನಾವು ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು. ಬಿಕಾಸ್ ಈ ಚಿಕ್ಕ ಕರಳು ಮತ್ತು ದೊಡ್ಡ ಕರಳಲ್ಲಿ ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳಿರ್ತವೆ. ಸೊ ಈ ಬ್ಯಾಕ್ಟೀರಿಯಾಗಳು ಇಟ್ ರಿಯಲಿ ಪ್ಲೇಸ್ ಅ ಹ್ಯೂಜ್ ರೋಲ್ ಇನ್ ಒನ್ಸ್ ಲೈಫ್ ಅಂತ ಹೇಳ್ಬೋದು. ನಿಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಬ್ಲಾಟಿಂಗ್ ಆಗಿರ್ಬೋದು, ಮತ್ತು ನಿಮ್ಮ ಸ್ಟೊಮಕ್ ಮುಂದೆ ಬಂದಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು. ಸೊ ಇದೆಲ್ಲ ಗಟ್ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆದಷ್ಟು ನಿಮ್ಮ ಗಟ್ ಹೆಲ್ತನ್ನು ನೀವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನೀವು ಯಾವಾಗಲೂ ಸಾತ್ವಿಕ ಆಹಾರನ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸಾತ್ವಿಕ ಆಹಾರ ಇನ್ ದ ಸೆನ್ಸ್ ನಿಮ್ಮ ತಟ್ಟೆಯಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು, ಸ್ವಲ್ಪ ಪ್ರೋಬಯೋಟಿಕ್ ಫುಡ್ಸ್ ಲೈಕ್ ಮೊಸರು, ಯೋಗರ್ಟ್ ಆಗಿರ್ಬೋದು. ಸೊ ಈ ಥರ ಮಜ್ಜಿಗೆ, ಈ ಥರ ಪ್ರೋಬಯೋಟಿಕ್ ಫುಡ್ಸ್ನ ಸೇವನೆ ಮಾಡೋದಾಗಿರ್ಬೋದು, ಜಾಸ್ತಿ ಸೊಪ್ಪು ಸೇವನೆ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಗಟ್ ಹೆಲ್ತ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಜಂಕ್ ಫುಡ್ ಕನ್ಸ್ಯೂಮ್ ಮಾಡೋದ್ರಿಂದ ಬ್ಯಾಡ್ ಬ್ಯಾಕ್ಟೀರಿಯಾಸ್ ನಿಮ್ಮ ಗಟ್ಟಲ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆದಾಗ ಇಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ಸ್ ಯುವರ್ ನ್ಯೂರಾನ್ಸ್ ಇನ್ ದ ಬ್ರೈನ್. ಸೊ ನಿಮ್ಮ ಬ್ರೈನ್ ಸೆಲ್ಸಿಗೆ ರಾಂಗ್ ಇನ್ಫಾರ್ಮೇಷನ್ ಕಳಿಸಿ ಅದು ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ಸೊ ಆದಷ್ಟು ನೀವು ನಿಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳೋಕ್ಕೆ ಟ್ರೈ ಮಾಡಬೇಕು. ಸೊ ನೀವು ದಪ್ಪ ಇರ್ಬೋದು, ಸಣ್ಣ ಇರ್ಬೋದು, ಅಥವಾ ಮೀಡಿಯಮ್ ಇರ್ಬೋದು, ನೀವು ಹೇಗೆ ಇರ್ಬೋದು, ನಿಮ್ಮ ಗಟ್ ಹೆಲ್ತ್ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ದೇಹದ ಎಲ್ಲ ಭಾಗ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಇಟ್. ನಿಮ್ಮ ಗಟ್ಟಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇದ್ದರೆ ಸೊ ನಿಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರಲ್ಲ. ಜಾಸ್ತಿ ಮುಖದ ಮೇಲೆ ಪಿಂಪಲ್ಸ್ ಬರೋದಾಗಿರ್ಬೋದು, ಸೊ ಆ್ಯಂಗ್ಸೈಟಿ ಇಶ್ಯೂಸ್. ಸೊ ನಿಮ್ಮ ಗಟ್ ಹೆಲ್ತಿಂದ ನಿಮ್ಮ ಬ್ರೈನಿಗೆ ಕನೆಕ್ಷನ್ ಇರುತ್ತೆ. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ಅ ಬ್ಯಾಡ್ ಗಟ್, ಸೊ ಅದು ನಿಮ್ಮ ನ್ಯೂರಾಲಜಿಕಲ್ ನ್ಯೂರಾನ್ಸ್ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ಆಲ್ವೇಸ್ ನಿಮ್ಮ ಗಟ್ ಹೆಲ್ತ್ನ ನೀವು ಚೆನ್ನಾಗಿ ಇಟ್ಕೊಳಕ್ಕೆ ನೀವು ಟ್ರೈ ಮಾಡಬೇಕು. ಸೊ ಆದಷ್ಟು ಸಾತ್ವಿಕ ಆಹಾರನ ಆದಷ್ಟು ಸೇವಿಸಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಏನಾಗುತ್ತೆ ಅಂದರೆ ನೀವು ಜಂಕ್ ಫುಡ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದಷ್ಟು ಸೊ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನೀವು ಪ್ರೋಬಯೋಟಿಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಈ ಥರ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಯಾವಾಗಲೂ ಚೆನ್ನಾಗಿರುತ್ತೆ. ಹೈ ರಿಚ್ ಇನ್ ಫೈಬರ್ ಆ್ಯಂಡ್ ಹೈ ರಿಚ್ ಇನ್ ಪ್ರೋಟೀನ್ ಕಂಟೆಂಟ್ಸ್ ಫುಡ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಆಮೇಲೆ ಆದಷ್ಟು ಸಂಜೆ ಆದಮೇಲೆ ಫುಡ್ನ ನೀವು ಕನ್ಸ್ಯೂಮ್ ಮಾಡೋದು ಅವಾಯ್ಡ್ ಮಾಡಬೇಕು. ಬಿಕಾಸ್ ಸಂಜೆ ಆದಮೇಲೆ ಸನ್ಲೈಟ್ ನಮ್ಮ ಬಾಡಿ ಮೇಲೆ ಬೀಳಲಿಲ್ಲ ಅಂದರೆ ಈವನ್ ಡೈಜೆಷನ್ ಕೂಡ ತುಂಬ ಅಂದರೆ ತುಂಬ ಸ್ಲೋ ಆಗಿರುತ್ತೆ ಒಬ್ಬ ಮನುಷ್ಯನ ದೇಹದಲ್ಲಿ. ಸೊ ಆದಷ್ಟು ನೀವು ಸಂಜೆ ಊಟ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಆಮೇಲೆ ಯಾವಾಗಲೂ ನೀವು ಊಟ ಮಾಡಬೇಕಾದ್ರೆ ನಿಮ್ಮ ತಟ್ಟೆ ಹೇಗೆ ಕಾಣಿಸ್ಬೇಕಂದ್ರೆ ಅದರಲ್ಲಿ ತುಂಬ ವಿಭಿನ್ನತೆ ಇರಬೇಕು. ವಿಭಿನ್ನತೆ ಅಂದರೆ ಒಂದು ಸ್ವಲ್ಪ ಪಲ್ಯ ಆಗಿರ್ಬೋದು, ಒಂದು ಸ್ವಲ್ಪ ಕೋಸಂಬರಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು. ಸೊ ಅದು ಒಂದು ಪ್ಲೇಟ್ ನೋಡಿದ ತಕ್ಷಣ ಅದು ಫುಲ್ ಕಲರ್ಫುಲ್ ಆಗಿರಬೇಕು. ಸೊ ಆ ಥರ ಯಾವಾಗಲೂ ನಾವು ನಮ್ಮ ಫುಡ್ನ ಕನ್ಸ್ಯೂಮ್ ಮಾಡಬೇಕು. ಸೊ ಈ ಥರ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಆಮೇಲೆ ನಮ್ಮ ಆಹಾರದಲ್ಲಿ ಯಾವಾಗಲೂ ಪ್ರೋಬಯೋಟಿಕ್ ಫುಡ್ನ ಇನ್ಕ್ಲೂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯೋಗರ್ಟ್ ಆಗಿರ್ಬೋದು, ಮೊಸರು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು. ಸೊ ಇದೆಲ್ಲ ಗುಡ್ ಗಟ್ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಇಟ್. ನಾನು ಡೈಲಿ ಹೆಲ್ದಿ ಫುಡ್ ಐಟಮ್ಸ್ನೇ ಕನ್ಸ್ಯೂಮ್ ಮಾಡ್ತೀನಿ. ಸೊ ನಿಮ್ಮ ಹೆಲ್ತ್ಗೆ ಏನಾದರೂ ಆದರೆ ಯಾರೂ ಕೊಡೋಕ್ಕೆ ಬರೋದಿಲ್ಲ. ಸೊ ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಸೊ ಈ ಪ್ರೊಸೆಸ್ ಫುಡ್ ಏನಿದೆಯೋ ಇವಾಗ ರೀಸೆಂಟಾಗಿ ಪ್ಯಾಕ್ಡ್ ಫುಡ್ಡಲ್ಲಿ ಏನೇನು ಬರುತ್ತೋ ಬಿಸ್ಕೆಟ್ಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಆಮೇಲೆ ಐಸ್ ಕ್ರೀಮ್ಸ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಲೈಕ್ ಕೋಕೋ ಕೋಲಾ, ಆಮೇಲೆ ಫಾಂಟಾ, ಪೆಪ್ಸಿ ಈ ಥರ ಆಗಿರ್ಬೋದು. ಸೊ ಈ ಥರ ಆದಷ್ಟು ನೀವು ಅವಾಯ್ಡ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಆದಷ್ಟು ನೀವು ಹೆಲ್ತ್ ವೈಸ್ ನೀವು
ಜಾಸ್ತಿ ಹೆಲ್ದಿ ಫುಡ್ಸ್ನ ಕನ್ಸ್ಯೂಮ್ ಮಾಡ್ತಾ ಬಂದರೆ ನಿಮ್ಮ ಹೆಲ್ತ್ ಕೂಡ ತುಂಬ ಸೂಪರ್ಬ್ ಆಗಿರುತ್ತೆ. ಸೊ ಹೆಲ್ತ್ ಈಸ್ ವೆಲ್ತ್ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನಿಮ್ಮ ಗಟ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳಕ್ಕೆ ನೋಡಿ. ಸೊ ನಿಮ್ಮ ಗಟ್ ಹೆಲ್ತಿಂದ ನಿಮ್ಮ ನ್ಯೂರಾನ್ಸ್ಗೂ ಒಳ್ಳೆಯ ಮೆಸೇಜಸ್ ಹೋಗುತ್ತೆ. ಸೊ ನಿಮಗೆ ಮೂಡ್ ಸ್ವಿಂಗ್ಸ್ ಇರಲ್ಲ, ಆ್ಯಂಗ್ಸೈಟಿ ಇಶ್ಯೂಸ್ ಇರೋದಿಲ್ಲ, ಈವನ್ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಆ್ಯಟಿಟ್ಯೂಡ್ ಬರುತ್ತೆ, ಈವನ್ ನಿಮ್ಮ ಹೋಲ್ ಲೈಫ್ ಕೂಡ ಚೇಂಜ್ ಆಗುತ್ತೆ ಇದರಿಂದ. ಸೊ ದಿಸ್ ಈಸ್ ಅಬೌಟ್ ಗಟ್ ಹೆಲ್ತ್. ನೀವು ಯಾವುದೇ ಜಾಬಲ್ಲಿ ಇರ್ಬೋದು. ಸೊ ನಾನು ಏನು ಹೇಳ್ತಿದ್ದೀನಿ ನಿಮಗೆ ಅಂದರೆ, ನಿಮ್ಮ ಜಾಬ್ ಯಾವಾಗಲೂ ಇದ್ದೇ ಇರುತ್ತೆ, ನಿಮ್ಮ ಹೆಲ್ತ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಸೊ ಯಾಕಪ್ಪ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಸೊ ನೀವು ವರ್ಕ್ ಮಾಡ್ತಾ 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 ಏನಾಗುತ್ತೆ ಅಂದರೆ, ನೀವು ಏನು ತಿಂತಾ ಇದ್ದೀರಾ, ನಿಮ್ಮ ದೇಹಕ್ಕೆ ನೀವು ಏನು ಆಹಾರ ಕೊಡ್ತಾ ಇದ್ದೀರಾ ಅಂತ ನಿಮಗೆ ಪ್ರಜ್ಞೆ ಕೂಡ ಇರೋದಿಲ್ಲ. ಸೊ ಯಾವಾಗಲೂ ನೀವು ಕಾನ್ಷಿಯಸ್ ಆಗಿ ಇರಬೇಕು, ಮೈಂಡ್ಫುಲ್ಲಾಗಿರಬೇಕು. ನೀವು ನಿಮ್ಮ ದೇಹಕ್ಕೆ ಏನು ಆಹಾರ ಕೊಡ್ತಿದ್ದೀರಾ ಅಂತ ನೀವು ಮುಂಚೆನೇ ಯೋಚನೆ ಮಾಡಬೇಕು. ಸೊ ಬಿಕಾಸ್ ನಿಮ್ಮ ದೇಹ ಒಂದು ದೇವಸ್ಥಾನ ಇದ್ದ ಹಾಗೆ. ಸೊ ಇದನ್ನು ನಾವು ತುಂಬ ಕ್ಲೀನಾಗಿ ಇಟ್ಕೋಬೇಕು. ಸೊ ಕ್ಲೀನಾಗಿ ಅಂದರೆ ನಾನು ಹೇಳಿದೆ ನೋಡಿ, ಬ್ಯಾಡ್ ಬ್ಯಾಕ್ಟೀರಿಯಾಸಿಂದ ಅವಾಯ್ಡ್ ಮಾಡಿ ಗುಡ್ ಗಟ್ ಬ್ಯಾಕ್ಟೀರಿಯಾಸ್ನ ನೀವು ಡೆವಲಪ್ ಮಾಡ್ಕೊಳ್ಳಿ. ಸೊ ಗುಡ್ ಗಟ್ ಬ್ಯಾಕ್ಟೀರಿಯಾಸ್ ಇದ್ದರೆ ಬ್ಯಾಡ್ ಬ್ರೆತ್ ಇರೋದಿಲ್ಲ. ಸೊ ಓವರಾಲ್ ಎಲ್ಲ ನಿಮ್ಮ ಬಾಡಿ ಕೂಡ ಕ್ಲೀನ್ ಆ್ಯಂಡ್ ನೀಟಾಗಿ ಚೆನ್ನಾಗಿ ಇರುತ್ತೆ. ಸೊ ಈ ಇತ್ತೀಚಿನ ಜನ್ರೇಷನಲ್ಲಿ ತುಂಬ ಅಡಿವ್ ಫುಡ್ಸ್ ತುಂಬ ಬರ್ತಾ ಇದೆ. ಸೊ ಈ ಅಡಲ್ಟ್ರೇಟಿವ್ ಫುಡ್ಸಿಂದ ಜನಗಳಿಗೆ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ಜನ ಇಗ್ನೋರ್ ಮಾಡ್ತಾರೆ, ಅಯ್ಯೋ ಏನಾಗಲ್ಲ ಬಿಡು ತಿಂದ್ಬಿಡೋಣ, ಇದೇನಾಗುತ್ತೆ ಬಿಡು ತಿಂದ್ಬಿಡೋಣ ಅಂತ. ಸೊ ನೀವು ಯಾವುದೇ ಏಜಲ್ಲಿರಿ, ನೀವು ಪ್ರೈಮರಿ ಸ್ಕೂಲಲ್ಲಿರಿ, ಹೈಸ್ಕೂಲಲ್ಲಿರಲಿ, ಕಾಲೇಜಲ್ಲಿರಲಿ, ಅಥವಾ ನೀವು ಡಿಗ್ರಿ ಮಾಡ್ತಾ ಇರಲಿ, ಅಥವಾ ನೀವು ಜಾಬ್ ಮಾಡ್ತಾ ಇರಲಿ, ಸೊ ನಿಮ್ಮ ಹೆಲ್ತನ್ನು ನೀವು ಯಾವಾಗಲೂ ಆದಷ್ಟು ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಕಾಪಾಡ್ಕೊಳ್ಳಿ. ಸೊ ಎಕ್ಸಸೈಸ್ ಮಾಡಿ, ಆ್ಯಕ್ಟಿವ್ ಆಗಿರಿ ಆದಷ್ಟು. ನನಗೆ ಗೊತ್ತಿರೋ ಹಾಗೆ ಪ್ರಾಬಬ್ಲಿ ಜಾಬ್ ಮಾಡ್ತಾ ಇರೋರು ಆದಷ್ಟು ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಸೊ ನಿಮ್ಮ ಹೆಲ್ತ್ ಕಡೆ ಆದಷ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಹೆಲ್ತ್ ಈಸ್ ವೆಲ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು, ತುಂಬ ನ್ಯೂಸ್ಗಳಲ್ಲೆಲ್ಲ ಬರ್ತಾ ಇದೆ, ಹೆಂಗೆ ಏಜಲ್ಲಿ 21, 30, 31, 35 ಇಂಥವ್ರಿಗೆಲ್ಲ ಯಂಗ್ ಏಜ್ ಪೀಪಲ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಏನಕ್ಕೆ ಆಗ್ತಾಯಿದೆ ಈ ಥರ ಎಲ್ಲ? ಡ್ಯೂ ಟು ಅಡಲ್ಟ್ರೇಟಿವ್ ಫುಡ್ಸ್. ಸೊ ಈ ಅಡಲ್ಟ್ರೇಟಿವ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ, ರೈಸ್ನ ಅವಾಯ್ಡ್ ಮಾಡಿ. ಪ್ರೊಸೆಸ್ ಫುಡ್ ಈಸ್ ಲೈಕ್ ಮ್ಯಾಗಿ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಫ್ರೈಡ್ ಐಟಮ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಈ ಥರ ಇದ್ದರೆ ನಾನು ಆದಷ್ಟು ಬೇಗ ಬರ್ತೀನಿ. ಸೊ ಅಂಟಿಲ್ ದೆನ್ ಈಟ್ ಹೆಲ್ದಿ ಆ್ಯಂಡ್ ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಸೊ ಆದಷ್ಟು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್.